ಏನು ಅಂದರೆ ಯಾವುದೇ ಪ್ರಾಬ್ಲಮ್ಗೂ ಒಂದು ಸೊಲ್ಯೂಷನ್ ಅಂತ ಇರುತ್ತೆ. ಸೊ ಸೊಲ್ಯೂಷನ್ ಅಂತ ಇದ್ಮೇಲೆ ಯಾಕೆ ಅಷ್ಟೊಂದು ತಲೆ ಕೆಡಿಸ್ಕೊಬೇಕು? ಹಾಡಾಡ್ಕೊಂತ ಬಜ್ಜಿ ಮಾಡಿ. ಹೇ ದಿನಕರ ಶುಭಕರ ಧರೆಗೆ ಬಾ, ನಗುವ ಮನಸ್ಸೇ ಸಾಕು ನಮಗೆ, ಹಗಲು ಗನಸೆ ಬೇಡ. ತಂದೆ ತಾಯೇ ಜೀವ, ಗುರುವೆ ನಮ್ಮ ದೈವ ಎಂಬ ದಿವ್ಯ ಮಂತ್ರ ನಮ್ಮ ಹೃದಯ ತುಂಬಿಸು. ಮನೆಯ ತುಂಬಾ ಪ್ರೀತಿ ಸಾಕು, ಬೆಳ್ಳಿ ಚಿನ್ನ ಬೇಡ. ಆ ಸೋಡಾ ಜಾಸ್ತಿ ಬೇಡ. ಯಾಕೆಂದ್ರೆ ನಾವೇ ಮಾಡಿರ್ತೀವಲ್ವಾ, ಚೆನ್ನಾಗಿಲ್ಲ ಅಂತ ಹೇಳಕ್ಕಾಗದೇ ಇಲ್ಲ. ಹಲೋ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ವೀಡಿಯೋದಲ್ಲಿ ನಾನು ಮತ್ತು ಹಸ್ಬೆಂಡು ಸ್ವಲ್ಪ ಡಿಫ್ರೆಂಟಾಗಿ ವೀಡಿಯೋ ಮಾಡಿದ್ದೀವಿ. ಆ್ಯಕ್ಚುಲಿ ಪ್ಲ್ಯಾನ್ ಮಾಡಿರಲಿಲ್ಲ ವೀಡಿಯೋ ಮಾಡಬೇಕು ಅಂತ. ಕಾಲೇಜಿಂದ ಬಂದಿದ್ದ ತಕ್ಷಣ ಅವರಿಗೆ ಸ್ವಲ್ಪ ಖಾರವಾಗಿ ಏನಾದ್ರು ತಿನ್ನಬೇಕು ಅಂತ ಅನಿಸ್ತಂತೆ. ಅದಕ್ಕೆ ಬಜ್ಜಿ ಮಾಡೋಣ ಅಂತ ಅಂದ್ಕೊಂಡ್ವಿ. ಅದನ್ನೇ ವೀಡಿಯೋ ಮಾಡೋಣ ಅಂತ ನಾನು ಪ್ಲ್ಯಾನ್ ಮಾಡಿದೆ. ಆಮೇಲೆ ಹಸ್ಬೆಂಡು ಹೇಳಿದ್ರು ವೀಡಿಯೋ ಮಾಡೋಣ ಹೇಗೆ ಅಂತ. ನಿಮಗೆ ಈ ಥರ ವೀಡಿಯೋ ಇಷ್ಟ ಆಯ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಫೀಡ್ಬ್ಯಾಕ್ ಬೇಕು, ಆಯಿತಾ? ಆಮೇಲೆ ಸ್ವಲ್ಪ ಎಂಜಾಯ್ ಮಾಡಿಕೊಂಡೇ ಮಾಡಿದ್ದೀವಿ. ನಿಮಗೆ ಡೆಫಿನೆಟ್ಲಿ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ನನಗಂತೂ ನಕ್ಕು ಎಲ್ಲರೂ ಹೇಳೋದಾಯ್ತಾ, ಎಲ್ಲ ಬರೀ ನಗ್ತಾ ಇರ್ತೀನಿ ನೀನು ಅಂತ. ಅಷ್ಟು ನಗ್ತಾ ಇರ್ತೀನಿ ನಾನು. ಯಾಕೆಂದರೆ ಅದೇ ಇಂಪಾರ್ಟೆಂಟ್, ಲೋ ಬ್ಯಾಟ್ರಿ ಆಗೋಗಿದೆ. ನಗ್ತಾ ಇದ್ರೆ ಲೈಫಲ್ಲಿ ಎಂಥ ಪ್ರಾಬ್ಲಮ್ಮೂ ದೊಡ್ಡದು ಅಂತ ಅನಿಸಲ್ಲ. ನನಗೆ ಸ್ಟ್ರಾಂಗಾಗಿ ನಾನು ಎಷ್ಟು ನೋಡಿದ್ದೀನಿ ಲೈಫಲ್ಲಿ, ಆಯಿತಾ? ನೀವೆಲ್ಲರೂ ಅನ್ಕೋತೀರಲ್ಲ ಇಷ್ಟು ಚಿಕ್ಕ ವಯಸ್ಸಿಗೆ ಹೆಂಗೆ ನಿಮ್ಗೆ ಇಷ್ಟೊಂದು ಲೈಫ್ ಲೆಸನ್ಸ್ ಗೊತ್ತು ಅಂದರೆ, ನಾನು ಎಲ್ಲ ಅಪ್ಸ್ ಆ್ಯಂಡ್ ಡೌನ್ಸು ನೋಡಿದ್ದೀನಿ. ಸೊ ಅದಕ್ಕೇ ನೋಡಿರೋ ಜೊತೆಗೆ ನಮ್ಮ ಫ್ರೆಂಡ್ಸು ಎಲ್ಲರದು ನೋಡಿರೋ ಜೊತೆ ನಾವೇ ಅನುಭವಿಸ್ಬೇಕು ಅಂತ ಏನಿಲ್ಲ. ಫ್ರೆಂಡ್ಸು ಎಲ್ಲರ ಜೊತೆ ಮಾತಾಡ್ತಿರ್ತೀನಲ್ವ, ಎಲ್ಲ ಗೊತ್ತು. ನಾನು ಕಂಡ್ಕೊಂಡಿರೋಂಥ ಒಂದೇ ಒಂದು ಸೊಲ್ಯೂಷನ್ ಏನು ಅಂದರೆ, ಏನೇ ಬಂದರೂ ಖುಷಿಯಾಗಿ ನಗ್ತಾ ಇರಬೇಕು. ಹೆಲ್ತಿಗೂ ಒಳ್ಳೆಯದು, ಜೊತೆಗೆ ಲೈಫಲ್ಲಿ ಎಷ್ಟೋ ಪ್ರಾಬ್ಲಮ್ಸು ಖುಷಿಯಾಗಿದ್ದರೆ ಸಾಲ್ವ್ ಆಗೋಗುತ್ತೆ. ಸೊ ನೀವು ಕಮೆಂಟ್ ಮಾಡಿ ತಿಳಿಸಿ ಈ ಥರ ವೀಡಿಯೋ ಇಷ್ಟ ಆಯಿತಾ ಅಂತ. ಆಮೇಲೆ ಇನ್ನೊಂದು ವಿಷಯನ ಹೇಳಬೇಕಿತ್ತು. ಸ್ವಲ್ಪ ಕಿಚನ್ ಮೆಸ್ಸಿಯಾಗೇ ಇದೆ. ನನಗೆ ಒಂದು 10 ದಿನ ಬೇಕು ಟೈಮು. ಸೆಪ್ಟೆಂಬರ್ 20ರಿಂದ ನಮಗೆ ರಜಾ. ಅಷ್ಟೊತ್ತಿಗೆ ನೀವು ಮೇಕ್ ಓವರೇ ನೋಡಿ, ಆಯಿತಾ? ಹೇಗೆ ನಾನು ಎಂಟೈರ್ ಕಿಚನ್ ಲುಕ್ನ ಚೇಂಜ್ ಮಾಡ್ತೀನಿ ಅಂತ. ಈಗ ನನಗೆ ನಿಜವಾಗ್ಲೂ ಟೈಮ್ ಇಲ್ಲ. ಮನೆಗೆ ಬಂದಿದ ತಕ್ಷಣ ಮನೆ ಕೆಲಸ ಮಾಡು, ಮಕ್ಳಿಗೆ ಓದಿಸು, ಯೂಟ್ಯೂಬ್ ಕೆಲಸ ಅಂದರೆ ಈಸಿ ಅಲ್ಲವೇ ಅಲ್ಲ. 2-3 ಅವರ್ಸ್ ಯೂಟ್ಯೂಬ್ಗೆ ಅಂತಲೇ ಬೇಕಾಗುತ್ತೆ. ನಾನು ಕೆಲವು ದಿನ ವೀಡಿಯೋಸ್ ಹಾಕ್ತಾ ಇಲ್ಲ ಅಂದರೆ ನೀವು ನಂಬೋದು ಮನೇಲಿ ಎಷ್ಟು ಕೆಲಸ ಇರುತ್ತೆ, ಮಕ್ಕಳಿಗೆ ಓದಿಸೋದು ಎಷ್ಟಿರುತ್ತೆ ಅಂತ. ಪ್ಲೀಸ್ ಕೆಲವು ದಿನ ವೀಡಿಯೋಗೆ ಜಡ್ಜ್ ಮಾಡೋಕ್ಕೆ ಹೋಗ್ಬೇಡಿ. ಕಿಚನ್ ಆಗಿದೆ ಹೇಗಿದೆ ಅಂತ ನೀಟಾಗಿದೆ, ಆಯಿತಾ? ಬಟ್ ಆರ್ಗನೈಸ್ಡ್ ಆಗಿಲ್ಲ. ಎಲ್ಲೂ ಏನೋ ಗಲೀಜಿರೋದು ಆ ಥರ ಎಲ್ಲ ಏನಿಲ್ಲ. ಬಟ್ ಎಲ್ಲ ನೀಟಾಗಿ ಹೇಗಿಡಬೇಕು ಆ ಥರ ಇಟ್ಟಿಲ್ಲ ಆ್ಯಕ್ಚುಲಿ. ಇನ್ನು ಯಾವ ರೀತಿ ಬೆಸ್ಟ್ ನಾನು ಜಸ್ಟ್ ಪ್ರಾಮಿಸ್ ಮಾಡ್ತೀನಿ, ಆಯಿತಾ? ನನಗೆಲ್ಲ ಪ್ಲ್ಯಾನ್ಸ್ ಇದೆ. ನನಗೊಂದು 10-15 ಡೇಸಲ್ಲಿ ನಾನು ಕಿಚನ್ ಫುಲ್ ಚೇಂಜ್ ಮಾಡ್ತೀನಿ. ಯಾಕೆಂದರೆ ನಮ್ಮ ಮನೇಲಿದ್ದರೆ ಒಂದು 4-5 ಅವರ್ಸ್ ಕಿಚನ್ಗೆ ಅಂತ ಟೈಮ್ ಸ್ಪೆಂಡ್ ಮಾಡಿದ್ರೆ ಒಂದು ಆರ್ಗನೈಸ್ ಮಾಡ್ಕೋಬೋದು. ಈಗ ನನಗೊಂದು ಅರ್ಧ ಗಂಟೆನೂ ಟೈಮ್ ಸಿಗ್ತಾಯಿಲ್ಲ. ಅರ್ಧ ಗಂಟೆಲಿ ಮನೆ ಕೆಲಸ ಮಾಡಿಕೊಂಡ್ರೆ ಸಾಕಾಗೋಗಿದೆ. ಯೂಟ್ಯೂಬ್ ಎಡಿಟಿಂಗು, ವಾಯ್ಸ್ ಓವರು ಅದೆಲ್ಲ ಈಸಿ ಅಲ್ವೇ ಅಲ್ಲ. ಸೊ ನೀವು ನನ್ನ ವರ್ಚುವಲ್ ಫ್ಯಾಮಿಲಿಯಾಗಿ ನನ್ನ ಅರ್ಥ ಮಾಡ್ಕೊಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಹಸ್ಬೆಂಡು ಯಾವ ರೀತಿ ಕಾಮಾಗಿ ಕಂಪೋಸ್ಡ್ ಆಗಿರ್ತಾರೆ, ಎಲ್ಲ ಸಿಚುವೇಶನ್ಸು ಯಾವ ರೀತಿ ಪೇಷನ್ಸಿಂದ ಹ್ಯಾಂಡಲ್ ಮಾಡ್ತಾರೆ ಅಂತ ಇವತ್ತಿನ ಬ್ಲಾಗಲ್ಲಿ ನಾನು ಕೇಳಿದ್ದೀನಿ. ಅವರು ಆನ್ಸರ್ ಮಾಡ್ತಾರೆ. ಸುಮಾರು ಜನ ನನ್ನ ವೀಡಿಯೋನ ಇಷ್ಟಪಡೋದು ಏನಕ್ಕೆ ಅಂದರೆ, ಮೋಟಿವೇಶನ್ ಸಿಗಲಿ, ಲೈಫ್ ಲೆಸನ್ಸ್ ಗೊತ್ತಾಗಲಿ, ಲೈಫ್ನ ಯಾವ ರೀತಿ ಲೀಡ್ ಮಾಡೋದು ಅಂತ ಗೊತ್ತಾಗಲಿ ಅಂತ. ಸೊ ಇವತ್ತು ಅವ್ರ ಬಾಯಲ್ಲೇ ಕೇಳಿ ಅವರು ಹೇಗೆ ಬ್ಯಾಲೆನ್ಸ್ಡ್ ಲೈಫ್ನ ಲೀಡ್ ಮಾಡ್ತಾರೆ ಅಂತ. ಸೊ ಎಂಜಾಯ್ ಮಾಡಿ. ಇಲ್ಲಿ ಏನು ತೋರಿಸ್ತಾ ಇದ್ದೀನಿ ಅಂದರೆ, ಫಸ್ಟ್ ನಾನು ಯಾವಾಗಲೂ ಹೇಳ್ತೀನಲ್ಲ, ಏನೇ ಬ್ಯುಸಿ ಇದ್ದರೂ ಕೂಡ ವಾಕಿಂಗ್ ಮಾತ್ರ ಬಿಡ್ತಾ ಇಲ್ಲ. ಹೆಲ್ತು ತುಂಬ ಇಂಪಾರ್ಟೆಂಟು, ಅದಕ್ಕೆ ವಾಕಿಂಗ್ ಮಾಡ್ತಾಯಿದ್ದೀನಿ. ಗಾಡಿ ಫೆಸಿಲಿಟಿ ಇದ್ದರೂ ಕೂಡ ಬಸ್ ಸ್ಟಾಪಿಂದ ಆಲ್ಮೋಸ್ಟ್ ಮನೆಗೆ 2 ಕಿಲೋಮೀಟರ್ಸ್ ಅಷ್ಟಾಗುತ್ತೆ. ವಾಕಿಂಗ್ ಮಾಡ್ಕೊತಾನೇ ಬರ್ತಾಯಿದ್ದೀನಿ. ಇವತ್ತಿಂದು ವಿಡಿಯೋ ಕ್ಲಿಪ್ಪಿಂಗ್ನ ತೋರಿಸ್ತಾ ಇದ್ದೀನಿ. ನೀವು ಮುಖ ನೋಡಿದ್ರೇ ಅನ್ಕೋಬೋದು ತುಂಬ ಟಯರ್ಡ್ ಆಗೋಗಿತ್ತು. ಇನ್ಫ್ಯಾಕ್ಟ್ ಕೆಲಸ ಜಾಸ್ತಿ ಇರುತ್ತೆ. ಏನೇ ಆದರೂ ಕೂಡ ಹೆಲ್ತ್ಗೆ ಅಂತ ನೀವು ಟೈಮ್ನ ತೆಗೆದು ಇಡಲೇಬೇಕು. ಆಗಲೇ ಸ್ವಲ್ಪ
ಲೈಫಲ್ಲಿ ಏನಾದ್ರು ಅಚೀವ್ ಮಾಡೋಕ್ಕೆ ಸಾಧ್ಯ. ಹೋದ ವ್ಲಾಗಲ್ಲಿ ಹಾಕಿದ್ದಕ್ಕೆ ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ದೀರಾ. ಕಷ್ಟಪಟ್ರೇ ಬೆಲೆ ಸಿಗೋದು, ಅದು ಡೆಫಿನೆಟ್ಲಿ ಹೌದು. ಆ ಮೂಮೆಂಟಿಗೆ ಕಷ್ಟ ಅಂತ ಅನಿಸುತ್ತೆ, ಹ್ಯಾಂಡಲ್ ಮಾಡೋದು ಕಷ್ಟ ಅಂತ ಅನಿಸುತ್ತೆ, ಬಟ್ ನಾವೇ ಸ್ಟ್ರಾಂಗ್ ಆಗ್ತೀವಿ. ಬಜ್ಜಿ ಮಾಡೋಣ, ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಈಗ ಕಾಲೇಜಿಂದ ಬಂದಿದ್ದೀನಿ, ಹಸ್ಬೆಂಡು ಡ್ಯೂಟಿಯಿಂದ ಬಂದಿದ್ದಾರೆ. ಅವರಿಗೆ ಬಿಸಿ ಬಿಸಿಯಾಗಿ, ಯೂಶಲಿ ಕೆಲಸ ಮುಗಿಸ್ಕೊಂಡು ಬಂದಮೇಲೆ ಬಿಸಿ ಬಿಸಿಯಾಗಿ ಏನಾದ್ರು ತಿನ್ನಬೇಕು ಅಂತ ಅನಿಸುತ್ತೆ. ಅದಕ್ಕೆ ಬಿಸಿಯಾಗಿ ಕಾಫಿ ಜೊತೆಗೆ ಬಜ್ಜಿ ಮಾಡೋಣ ಅಂತ. ನಾನು ಡೈಟಿಂಗ್ ಮಾಡ್ತಾಯಿದ್ದೀನಿ, ಬಟ್ ಹಸ್ಬೆಂಡ್ಗೆ ತಿನ್ನಬೇಕು ಅಂತ ಅನಿಸ್ತಾ ಇದೆ. ಮಕ್ಳಿಗೂ ಎಕ್ಸಾಮ್ ಟೈಮು ಬಾಯೆಲ್ಲ ಏನಾದ್ರು ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ. ಅದಕ್ಕೆ ಬಜ್ಜಿ ಮಾಡ್ತಾಯಿದ್ದೀವಿ. ಆಲೂಗಡ್ಡೆ ಬಜ್ಜಿ ನಿಮ್ಮ ಜೊತೆನೂ ಶೇರ್ ಮಾಡ್ಕೊತೀವಿ. ಸುಮಾರು ಜನ ಕಮೆಂಟ್ ಮಾಡಿದ್ರಿ, ಹಸ್ಬೆಂಡು ಎಷ್ಟು ಹೆಲ್ಪ್ ಮಾಡ್ತಾರೆ ನಿಮಗೆ ಅಂತ. ಡೆಫಿನೆಟ್ಲಿ ಹೌದು. ಇನ್ಫ್ಯಾಕ್ಟ್ ನನಗಿಂತ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ, ಅವ್ರಿಗೆ ಟೈಮ್ ಇರಬೇಕಷ್ಟೇ. ಏನೇ ರೆಸಿಪಿ ಮಾಡಬೇಕಾದ್ರೂ ಸಾಮಾನೆಲ್ಲ ಇಟ್ಕೊಂಡ್ಬಿಟ್ರೆ ಬೇಗ ಆಗೋಗುತ್ತೆ. ಅದಕ್ಕೆ ಎಲ್ಲ ಸಾಮಾನೆಲ್ಲ ಅರೇಂಜ್ ಮಾಡಿಕೊಂಡು ಆಮೇಲೆ ಮಾಡಿದ್ರೆ ಬೆಸ್ಟ್. ಇಲ್ಲಾಂದರೆ ಹುಡ್ಕೋಷ್ಟರಲ್ಲೇ ಟೈಮ್ ಆಗೋಗುತ್ತೆ. ಇಲ್ಲೊಂಥರ ಕಂಫರ್ಟಬಲ್ ನೋಡಿ, ಈ ಥರ ಜೋಡಿಸ್ಕೊಂಡಿದ್ದೀನಿ ಆ ಬಾಕ್ಸಲ್ಲಿ, ನೀಟಾಗಿ ಕಾಣುತ್ತೆ, ಕೆಲಸನೂ ಆರಾಮಾಗಿ ಆಗುತ್ತೆ ಅಂತಲೇ ಹೇಳ್ಬೋದು. ಈಗ ಬಂದಿದ ತಕ್ಷಣವೇ ಕೆಲಸ ಮುಗಿಸ್ಕೊಂಬಿಟ್ರೆ ಆಮೇಲೆ ಮಕ್ಕಳದು ಎಕ್ಸಾಮ್ಸ್ ಇರುತ್ತಲ್ವ, ಓದಿಸ್ಕೋಬೋದು ಅಂತ. ಈಗ ಉಪ್ಪು ಇಟ್ಟಿದ್ದೀನಿ, ಓಮ್ ಕಾಳು, ಕಡಲೆ ಇಟ್ಟಿದ್ದೀನಿ, ಜೊತೆಗೆ ಈಗ ಸೋಡಾ ಸ್ವಲ್ಪ, ಮತ್ತು ಖಾರದ ಪುಡಿ, ಧನಿಯಾ ಪುಡಿ. ಇಲ್ಲಿ ಅಷ್ಟೊತ್ತಿಗೆ ಹಸ್ಬೆಂಡು ಎಲ್ಲ ಪೀಲ್ ಮಾಡ್ತಾಯಿದ್ದಾರೆ, ಆಲೂಗಡ್ಡೆ ಸಿಪ್ಪೆ ಎಲ್ಲನೂ. ಸ್ವಲ್ಪ ಹೈಟ್ ಕಡಿಮೆ ಅಲ್ವಾ, ಅದಕ್ಕೆ ಹಿಂದೆ ಹೋಗಿರುತ್ತೆ. ನಿಗ್ರಿ ತಗೋಬೇಕು, ಅದಕ್ಕೆ ಹೈಟ್ ಬೆಳಿಬೇಕು ಅಂತ ಹೇಳೋದು. ಹೈಟ್ ಬೆಳಿಬೇಕಂತೆ. ಈಗ ಆಯಿತು, ಖಾರದ ಪುಡಿ, ಉಪ್ಪು ಎಲ್ಲ ರೆಡಿಯಾಗೋಗಿದೆ. ತಾನೇ ವಾಕಿಂಗ್ ಮುಗಿಸ್ಕೊಂಡ್ಬಂದೆ, ಅದಕ್ಕೆ ಎಷ್ಟು ಸ್ವೀಟು. ಈಗ ಸ್ಟಾರ್ಟ್ ಮಾಡೋಣ ಸ್ಲೈಸಿಂಗು. ಸೂಪರ್ ಆಗಿರುತ್ತೆ ಇದು ಆಲೂಗೆಡ್ಡೆ ನೋಡಿ. ಈಗ ಸ್ಲೈಸ್ ಹೆಂಗ್ ಬರುತ್ತೆ, ಬೀಳ್ತಾ ಇರುತ್ತೆ. ಲಾಸ್ಟ್ ಅಲ್ಲಿ ಹುಷಾರಾಗಿ ಮಾಡಬೇಕು, ಅದೇ ಕೈ ಕೂಡ ಸ್ಲೈಸ್ ಆಗೋ ಚಾನ್ಸಸ್ ಇರುತ್ತೆ. ಅವಾಗ ಇದು ವೆಜ್ ಆಗಲ್ಲ, ನಾನ್ ವೆಜ್ ಬಜ್ಜಿ ಆಗ್ಬಿಡುತ್ತೆ ಅಷ್ಟೇ. ಫ್ರೆಂಡ್ಸ್, ನನಗಿಂತ ಇವರು ಬೆಸ್ಟ್ ಯೂಟ್ಯೂಬರು, ಕಂಟೆಂಟ್ ಕರೆಕ್ಟಾಗಿ ಕೊಡ್ತಾರೆ. ಒಳ್ಳೆ ಸೆನ್ಸ್ ಆಫ್ ಹ್ಯೂಮರ್ ಇದೆ, ಮಧ್ಯದಲ್ಲಿ ಮಾತಾಡಿಕೊಂಡು ನಗಿಸ್ಕೊಂಡು ನೀಟಾಗಿ, ಆಮೇಲೆ ನೀಟಾಗಿ ಕೆಲಸ ಮಾಡ್ತಾರೆ. ಏನೇ ಒಂದು ಚಿಕ್ಕದು ಕೆಲಸ ಮಾಡಬೇಕು ಅಂದ್ರೂ ತುಂಬ ಟೈಮ್ ತೊಗೊಂಡು ನಿಧಾನಕ್ಕೆ ನೀಟಾಗಿ ಮಾಡ್ತಾರೆ. ಹಾಂ ಆದ ತಕ್ಷಣ ಇಮಿಡಿಯೇಟ್ ತೊಂದುಬಿಟ್ರೆ ಕೆಲಸ ಆಗ್ಬಿಡುತ್ತೆ. ನೋಡಿ ಇಷ್ಟೇ ನೀರು ವೇಸ್ಟ್ ಆಗಿತ್ತು, ಇದನ್ನ ಇದ್ರಲ್ಲಿ ಹಾಕಿದ್ರೆ ಅದಕ್ಕೆ ಇನ್ನೊಂದು ಡಬಲ್ ನೀರು ಖರ್ಚು ಮಾಡಬೇಕು. ಅದಕ್ಕೆ ಬೆಸ್ಟ್ ಸ್ಲೈಸ್ ಮಾಡಿದ ತಕ್ಷಣ ಅದ್ರ ಜಾಗಕ್ಕೆ ಅದನ್ನ ಇಟ್ಬಿಟ್ರೆ 30 ಸೆಕೆಂಡ್ಸ್ ಅಲ್ಲಿ ಕೆಲಸ ಮುಗಿದೈತೆ. ಈ ಲೈಟು ಹಾಕೋಣ. ಇದನ್ನು ರೀಸೆಂಟಾಗಿ ರಿಪೇರಿ ಮಾಡಿಕೊಟ್ರು ಫ್ರೆಂಡ್ಸ್, ಸ್ವಲ್ಪ ವೀಡಿಯೋಗೆ ಲೈಟಿಂಗ್ ಎಲ್ಲ ಚೆನ್ನಾಗಿ ಬರಲಿ ಅಂತ ಇದನ್ನು ಮಾಡಿಕೊಟ್ಟಿದ್ದಾರೆ. ಈಗೇನೇನು ಬೇಕು ಇದಕ್ಕೆ? ಸೊ ಈಗ ನಾನು ಇದಕ್ಕೆ ಓಮ್ ಕಾಳು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಖಾರದ ಪುಡಿ ಇಲ್ಲೇ ಇಟ್ಟಿದ್ದೀನಿ. ಇದಕ್ಕೆ ಯಾಕೆ ಓಮ್ ಕಾಳು ಅಂತಾರೆ? ಓಮ್ ಅಂತ ಏನೋ ಸೌಂಡ್ ಬರುತ್ತಾ? ಸಂಗೀತ ಪ್ರೇಮಿಗಳಿಗೆ ಹಿಂಗೇನೆ, ಎಲ್ಲ ಕಡೆ ಸೌಂಡ್ ಇದೆ, ಚಿಂತೆ ಮ್ಯೂಸಿಷಿಯನ್ಸ್ಗೆ. ಈಗ ಓಮ್ ಕಾಳಿದೆ ಇಲ್ಲಿ, ಈಗ ಬೌಲ್ ತೊಗೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಈಗ ಸ್ವಲ್ಪ ನೀರು ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಬಿಟ್ರೆ ಅದು ಕರಗ್ತಾ ಇರುತ್ತೆ, ನೀಟಾಗಿ ಕರಗಿರುತ್ತೆ. ಸೋಡಾನು ಹಾಕೋಣ. ಸೋಡಾ ಸ್ವಲ್ಪ ಪಿತ್ತ ಹಾಕಿ, ನೀವೇ ಕಾಣಿಸ್ತೀವಿ. ಸೋಡಾ ಜಾಸ್ತಿ ಬೇಡ, ಸೋಡಾ ಜಾಸ್ತಿ ಬೇಡ. ಪ್ರೋಮೋ ಶಾಟ್. ಸೊ ಖಾರದ ಪುಡಿನೂ ಹಾಕ್ಬಿಡೋಣ. ಖಾರದ ಪುಡಿ 1 ಸ್ಪೂನ್ ಸಾಕು ಅನ್ಸುತ್ತೆ.
ಬರೀ ನಾವೇ ಅಲ್ವಲ್ಲ, ಮಕ್ಕಳು ತಿನ್ನಬೇಕು. ಸಾಕಾ? ನೀವೇ ಎಕ್ಸ್ಪರ್ಟು ಬಜ್ಜಿಗಳಲ್ಲಿ. ಸಾಕು. ಸೊ ಈ ಥರ ಮಾಡಿಕೊಂಡ್ರೆ ಉಪ್ಪು ಖಾರ ಎಲ್ಲ ನೀಟಾಗಿ ಸ್ಪ್ರೆಡ್ ಆಗುತ್ತೆ. ಅಲ್ಲೊಂದು ಕಡೆ ಇಲ್ಲೊಂದು ಕಡೆ ಒಂದೇ ಕಡೆ ಕುತ್ಕೊಳ್ಳಲ್ಲ. ಹೆಂಗಾದರೂ ಮಾಡ್ಬೋದು. ಹಿಂಗೆ ಮಾಡಬೇಕು ಅಂತೇನಿಲ್ಲ, ಅವ್ರವ್ರ ಕನ್ವೀನಿಯಂಟ್ ಅಷ್ಟೇ. ಯಾಕೆಂದರೆ ಅಡುಗೆ ಅನ್ನೋದು ಒಂದು ಕಲೆ. ಅಷ್ಟು ಈಸಿಯಾಗಿ ಎಲ್ರಿಗೂ ಬರಲ್ಲ. ಜಸ್ಟ್ ನಮ್ಗೆ ಹೆಂಗೆ ಬೇಕೋ ಅದನ್ನು ಮಾಡ್ಕೋ ಅಂತ ಹೋಗ್ಬೇಕಷ್ಟೆ. ಈಗ ಕಡಲೆ ಹಿಟ್ಟು ಹಾಕ್ತಾ ಇದ್ದಾರೆ. ಈ ಹಿಟ್ಟನ್ನ ಆ್ಯಕ್ಚುಲಿ ಜಲ್ದಿ ಹಿಡಿಬೇಕು. ಆಲ್ರೆಡಿ ಜಲ್ದಿ ಹಿಡಿದು ಇಟ್ಕೊಂಡಿದ್ದೀವಿ, ಅದಕ್ಕೆ ಮತ್ತೆ ಹಿಡಿಯೋ ಅವಶ್ಯಕತೆ ಇಲ್ಲ ಅಂತ ಡೈರೆಕ್ಟಾಗಿ ಹಾಕ್ತಾ ಇದ್ದೀವಿ. ಸೊ ಹಿಂಗೆ ಮಾಡುವಾಗ ಗಟ್ಟಿ ಆಗುತ್ತೆ. ಗಟ್ಟಿ ಆದ ತಕ್ಷಣ ಸ್ವಲ್ಪ ನೀರು ಹಾಕಬೇಕು, ಮತ್ತು ತೆಳುವಾಗುತ್ತೆ, ಮತ್ತೆ ಹಿಟ್ಟು ಹಾಕಬೇಕು. ಸೊ ಹಂಗೆ ಮಾಡ್ಕೊತ ನಮ್ಗೆ ಎಷ್ಟು ಬೇಕೋ ಅಷ್ಟು ತಿನ್ಬೋದು. ಇವಾಗ ಇದು ಓಂ ಕಾಳು ಹಾಡಾಡ್ಕೊತ ಬಜ್ಜಿ ಮಾಡಿ. ಸುಮಾರು ಜನ ವ್ಯೂವರ್ಸ್ ಕೇಳ್ತಾ ಇರ್ತಾರೆ ನಿಮ್ಮ ಹಸ್ಬೆಂಡ್ ಕೈಯಲ್ಲಿ ಹಾಡಾಡಿಸಿ ಅಂತ. ಯಾವ ಹಾಡು ಹಾಡೋದು? ಓಂ ಕಾಳು ಹಾಕಿರೋದ್ರಿಂದ ಓಮಿಂದ ಶುರು ಮಾಡೋ ಹಾಡೇ ಹಾಡು. ಹಾಂ. ಓಂ ಬ್ರಹ್ಮಾನಂದ ಓಂಕಾರ ಆತ್ಮಾನಂದ ಸಾಕಾರ ಓಂ ವೇದಾಂತರಿ ಝೇಂಕಾರ ಆಧ್ಯಾತ್ಮಾಭಿಮಧುಸಾರ ಹೇ ದಿನಕರ ಶುಭಕರ ಧರೆಗೆ ಬಾ, ಈ ಧರಣಿಯ ದೇಗುಲ ಬೆಳಗು ಬಾ, ನೀಗಿಸು ಬಾಳಿನ ಅಹಂ 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 ಅಹಂ, ಮಾನಸ ಮಂದಿರ ತುಂಬು ಓಂಕಾರನಾದ ಓಂ ಬ್ರಹ್ಮಾನಂದ ಓಂಕಾರ ಆತ್ಮಾನಂದ ಸಾಕಾರ. ಈಗ ಪರ್ಫೆಕ್ಟಾಗಿ ರೆಡಿಯಾಗಿದೆ. ಫ್ರೆಂಡ್ಸ್, ನನಗೆ ಕಮೆಂಟ್ ಮಾಡಿ ನಮ್ಮ ಹಸ್ಬೆಂಡ್ ಕೈಯಿಂದ ಈ ಥರ ರೆಸಿಪಿ ಪ್ಲಸ್ ಹಾಡುಗಳದ್ದು ವೀಡಿಯೋಸ್ ಬೇಕಾ ಅಂತ ಡೆಫಿನೆಟ್ಲಿ ಕಮೆಂಟ್ ಮಾಡಿ, ಆಯಿತಾ? ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ಬಜ್ಜಿ ಜೊತೆ ಓಮು ಮಿಕ್ಸ್ ಆಗಿರೋದ್ರಿಂದ ಬಜ್ಜಿ ಮ್ಯೂಸಿಕಲ್ ಆಗಿರುತ್ತೆ. ಮ್ಯೂಸಿಕಲ್ ಬಜ್ಜಿ. ಓಕೆ ಫ್ರೆಂಡ್ಸ್, ಈಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀವಿ. ಐರನ್ದು ದೊಡ್ಡ ಕಡಾಯಿ ಇತ್ತು, ಅದನ್ನೇ ಇಟ್ಟಿದ್ದೀನಿ ಬೇಗ ಆಗುತ್ತೆ ಅಂತ. ಓಕೆ, ಎಣ್ಣೆ ಕಾಯ್ತಾ ಇದೆ, ವೆಯ್ಟ್ ಮಾಡಬೇಕು. ನೀವು ವೆಯ್ಟ್ ಮಾಡ್ತಿರ್ತೀರಾ. ಹಾಡು ಕಂಟಿನ್ಯೂ ಮಾಡೋಣ? ಮಾಡಿ, ಅವರು ಕಾಯ್ತಿರ್ತಾರೆ. ನನಗೂ ತುಂಬ ಇಷ್ಟ ಈ ಹಾಡು. ಹಾಂ, ಕಂಪ್ಲೀಟ್ ಮಾಡಿ. ನಗುವ ಮನಸ್ಸೇ ಸಾಕು ನಮಗೆ, ಹಗಲು ಗನಸೆ ಬೇಡ, ಮನೆಯ ತುಂಬ ಪ್ರೀತಿ ಸಾಕು, ಬೆಳ್ಳಿ ಚಿನ್ನ ಬೇಡ, ತಂದೆ ತಾಯೇ ಜೀವ, ಗುರುವೆ ನಮ್ಮ ದೈವ ಎಂಬ ದಿವ್ಯ ಮಂತ್ರ ನಮ್ಮ ಹೃದಯ ತುಂಬಿಸು. ಹೇ ದಿನಕರ ಶುಭಕರ ಧರೆಗೆ ಬಾ, ಈ ಧರಣಿಯ ದೇಗುಲ ಬೆಳಗು ಬಾ.
ಈಗ ಚಿಪ್ಸ್ ಮಾಡೋದ ಬಜ್ಜಿ ಮಾಡೋದ ಕನ್ಫ್ಯೂಸ್ ಆಗ್ತಾ ಇದೆ. ಇದು ನೋಡಿದ್ರೆ ಜಾಸ್ತಿ ಕಲಿಸ್ಬಿಟ್ವಿ. ಬಜ್ಜಿ ಮಾಡಿ ನೋಡೋಣ ಎಷ್ಟಾಗುತ್ತೆ ಅಷ್ಟು ಬಜ್ಜಿ ಮಾಡೋಣ. ಉಳಿದಿರೋದು ಚಿಪ್ಸ್ ಮಾಡೋದು ಇದ್ದೇ ಇದೆ. ಓಕೆ, ಈಗ ಎಣ್ಣೆ ಕಾದಿದೆ, ಹಾಡು ಮುಗ್ದಿಲ್ಲ, ಇನ್ನೂ ಅರ್ಧ ಇದೆ. ಸಾಕು, ಜಾಸ್ತಿ ಆದರೆ ಅಮೃತನ ವಿಷಯ ಅಂತಾರಲ್ಲ, ಸ್ವಲ್ಪ ಸಾಕು. ಮುಂದೆ ಕಂಟಿನ್ಯೂ ಮಾಡೋಣ. ಆಯಿತು. ಜಸ್ಟ್ ಡೋಸ್ ಕೊಟ್ಟಿದ್ದಾರೆ. ಡೆಫಿನೆಟ್ಲಿ ಫ್ರೆಂಡ್ಸ್ ಎಲ್ಲರೂ ಕಮೆಂಟ್ ಮಾಡಿ ಆಯಿತಾ, ಹಾಡು ಬೇಕು, ರೆಸಿಪೀಸು ಬೇಕು ಅಂತ. ಅಟ್ಲೀಸ್ಟ್ ವಾರಕ್ಕೆ ಒಂದು ವಿಡಿಯೋ ನನ್ನ ಬೇಕು ಅಂತ ಕಮೆಂಟ್ ಮಾಡಿ. ಅಭಿಮಾನಿಗಳೇ ನಮ್ಮ ದೇವರು. ನೀವು ಕೇಳಿದ್ರೆ ಇಲ್ಲ ಅನ್ನಕ್ಕಾಗುತ್ತಾ? ಮಾಡೋಣ. ಹಿಂಗೆ ಅರ್ಧ ಹಾಕಿ ಬಜ್ಜಿ ಮಾಡಬೇಕು. ಅವಾಗ ಆಲೂಗಡ್ಡೆನೂ ಬೇಯುತ್ತೆ, ಆಮೇಲೆ ಟೇಸ್ಟು ಚೆನ್ನಾಗಿರುತ್ತೆ. ಈ ಥರ ಅರ್ಧ ಅಥವಾ ಮುಕ್ಕಾಲು ಭಾಗ ನೆನೆಸ್ಬೇಕು. ಫುಲ್ ಕೋಟ್ ಮಾಡಬಾರ್ದು ಫ್ರೆಂಡ್ಸ್. ಈ ಥರ ಸ್ವಲ್ಪ ಆಲೂಗಡ್ಡೆ, ಸ್ವಲ್ಪ ಹಿಟ್ಟು, ಆ ಥರ ಇದ್ದರೆ ಕೋಟಿಂಗು ಚೆನ್ನಾಗಿ, ಅದೂ ಕ್ರಿಸ್ಪಿ ಆಗುತ್ತೆ. ಟೇಸ್ಟ್ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬರುತ್ತೆ. ಅದು ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಫ್ರೆಂಡ್ಸ್, ಸುಮಾರು ಜನ ಕೇಳ್ತಿದ್ರಿ ನಿಮ್ಮ ಹಸ್ಬೆಂಡ್ ಹೇಗೆ ಎಷ್ಟು ಕೂಲಾಗಿರ್ತಾರೆ ಅಂತ. ನಾನು ನಿಮ್ಮ ಮುಂದೆನೇ ಕೇಳ್ತಾ ಇದ್ದೀನಿ. ತುಂಬ ಕಾಮಾಗಿ ಒಂದು ಸ್ಟ್ರೇಟ್ ಲೈನ್ ಹೇಗಿರುತ್ತೋ ಆ ಥರ, ಹೈಗೂ ಹೋಗಲ್ಲ, ಕೆಳಗಡೆನೂ ಬರಲ್ಲ. ಸೊ ನೀವು ಹೇಳಿ ಹೇಗಿರೋದು? ಏನಿಲ್ಲ, ಸಿಂಪಲ್. ಎಲ್ರಿಗೂ ಎಮೋಷನ್ಸು, ಫೀಲಿಂಗ್ಸು ಎಲ್ರಿಗೂ ಇರುತ್ತೆ. ಅದೇ ಥರ ನಮಗೂ ಇರುತ್ತೆ. ಅದ್ರ ಮೇಲೆ ಇನ್ನೊಂದು ನಮಗೆ ಕಂಟ್ರೋಲಿಂಗ್ ಅಂತ ಒಂದು ಕೊಟ್ಟಿರ್ತಾರೆ. ಇಲ್ಲ, ಅದು ಎಲ್ಲರಲ್ಲೂ ಇರುತ್ತೆ. ಕೆಲವರು ಕಂಟ್ರೋಲಲ್ಲಿ ಇರಲ್ಲ, ಕೆಲವರು ಕಂಟ್ರೋಲ್ ತಪ್ಪಿಕೊಂಡು ಏನೇನೋ ಮಾತಾಡ್ತಾರೆ. ಸೊ ಅದೊಂದು ಅವಾಯ್ಡ್ ಮಾಡಿದ್ರೆ ಆರಾಮಾಗಿರ್ಬೋದು, ಏನು ತೊಂದರೆ ಏನಿಲ್ಲ. ಏನು ಅಂದರೆ, ಯಾವುದೇ ಪ್ರಾಬ್ಲಮ್ಗೂ ಒಂದು ಸೊಲ್ಯೂಷನ್ ಅಂತ ಇರುತ್ತೆ. ಸೊ ಸೊಲ್ಯೂಷನ್ ಅಂತ ಇದ್ಮೇಲೆ ಯಾಕೆ ಅಷ್ಟೊಂದು ತಲೆ ಕೆಡಿಸ್ಕೊಬೇಕು? ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು. ಇನ್ ಕೇಸ್ ಸೊಲ್ಯೂಷನ್ನೇ ಇಲ್ದಿರೋ ಪ್ರಾಬ್ಲಮ್ ಅಂದರೆ ಆಗಲೂ ತಲೆ ಕೆಡ್ಸ್ಕೊಳಂಗಿಲ್ಲ. ಸೊಲ್ಯೂಷನ್ನೇ ಇಲ್ವಲ್ಲ ಅದಕ್ಕೆ, ಅವಾಗ ಏನಕ್ಕೆ ತಲೆ ಕೆಡ್ಸ್ಕೊಬೇಕು? ಇದು ಸಿಂಪಲ್ ಫಾರ್ಮುಲಾ. ಇದನ್ನೇ ಜಸ್ಟ್ ನಾನು ಫಾಲೋ ಮಾಡ್ತೀನಿ ಅಷ್ಟೇ. ನೀವು ಅಬ್ಸರ್ವ್ ಮಾಡಿ ಫ್ರೆಂಡ್ಸ್, ಅವ್ರು ಒಂದೊಂದು ಮಾತನ್ನು ಆಯಿತಾ, ಯಾವಾಗಲೂ ಅಷ್ಟೇ, ಈಗಲೇ ವಿಡಿಯೋಗೆ ಅಂತಲ್ಲ, ಯಾವಾಗಲೇ ಏನೇ ಮಾತಾಡಿದ್ರು ಕೂಡ ಯೋಚನೆ ಮಾಡಿ, ಒಂದೊಂದು ಪದನೂ ಯೋಚನೆ ಮಾಡಿ ಮಾತಾಡ್ತಾರೆ. ಸೊ ಲೂಸ್ ಸ್ಟಾಕು, ಲೂಸ್ ಟಂಗು ಆ ಥರ ಎಲ್ಲ ಏನೂ ಇಲ್ಲ. ಎಷ್ಟು ಯೋಚನೆ ಮಾಡ್ತಾರೆ ಅಂದರೆ ಮತ್ತೆ ಮಾತಾಡಾದ್ಮೇಲೆ ಯೋಚನೆ ಮಾಡಲ್ಲ, ನಾನು ಮಾತಾಡಿದ್ದು ಕರೆಕ್ಟಾ ಅಲ್ವಾ ಅಂತ. ಫ್ರೆಂಡ್ಸ್, ಈಗ ಬಜ್ಜಿ ಆಗ್ತಾಯಿದೆ, ನೋಡ್ಬೋದು. ಎಮ್ಮಿ ಬಜ್ಜಿ ರೆಡಿ. ಸುಮಾರು ಜನ ಕಮೆಂಟಲ್ಲಿ ಆನ್ಲೈನ್ ಮ್ಯೂಸಿಕ್ ಕ್ಲಾಸ್ ತಗೋತಾರ ಸರು ಅಂತ ಕೇಳ್ತಿದ್ರು. ಸೊ ನಿಮ್ಮ ಮುಂದೆನೇ ಕೇಳ್ತಾ ಇದ್ದೀನಿ, ತಗೋತೀರಾ? ಆನ್ಲೈನು ತಗೋಬೋದು. ಇನ್ನು ಮನೆ ಕೆಲಸಗಳು ತುಂಬ ಇದೆ, ಅದೆಲ್ಲ ಸ್ವಲ್ಪ ಸೆಟ್ ಆಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಅದು ಸೆಟ್ ಆದರೆ ಕಮೆಂಟ್ ಬಾಕ್ಸಲ್ಲಿ ಗೂಗಲ್ ಮೀಟಲ್ಲಿ ಮತ್ತು ಝೂಮ್ ಲಿಂಕ್ ಕಳಿಸಿದ್ರೆ ಜಾಯ್ನ್ ಆದರೆ ಆಗುತ್ತೆ. ಸುಮಾರು ಜನ ಕಮೆಂಟ್ ಮಾಡ್ತಿರ್ತಾರೆ, ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗ್ಬೋದು. ಬಟ್ ಸ್ವಲ್ಪ ಮನೆಯೆಲ್ಲ ಸೆಟ್ ಮಾಡ್ಕೊಳ್ಳೋಕ್ಕೆ ಟೈಮ್ ಬೇಕು. ಎಲ್ಲ ಮಾಡಾದ್ಮೇಲೆ ಫ್ರೆಂಡ್ಸ್, ಈ ರೀತಿ ಎಲ್ಲ ಎತ್ತಿಟ್ಬಿಟ್ರೆ ಬೆಸ್ಟ್. ಅದು ಮೇಜರ್ ಕೆಲಸ ಮುಗ್ದೋಗುತ್ತೆ. ಸೊ ಫ್ರೆಂಡ್ಸ್, ಈ ಥರದ್ದು ಸ್ಟೀಲ್ ಸ್ಕ್ರಬ್ಬರ್ ಸುಮಾರು ಜನ ಯೂಸ್ ಮಾಡ್ತಾ ಇರ್ತೀರಾ. ಬಟ್ ಇದು ಮ್ಯಾಕ್ಸಿಮಮ್ ಅಂದರೆ 1 ತಿಂಗಳು ಆಯಿತಾ. 1 ತಿಂಗಳಲ್ಲಿ ಚೇಂಜ್ ಮಾಡಬೇಕು. ಯಾಕೆ ಅಂತ ತೋರಿಸ್ತೀನಿ ನೋಡಿ. ಎಷ್ಟು ರಫ್ ಆಗುತ್ತೆ. ಒಂದು ಕೈಯೆಲ್ಲ ಚುಚ್ತಾ ಇರುತ್ತೆ, ಇನ್ನೊಂದು ನೋಡಿ ಈ ಥರ ಚಿಕ್ಕ ಚಿಕ್ಕ ಪೀಸಸ್ಸು ಬರ್ತಾನೇ ಇರುತ್ತೆ. ನೀವೆಷ್ಟೇ ನೀಟಾಗಿ ತೊಳೆದ್ರೂ ಎಲ್ಲಾನ ಒಂದಿಲ್ಲಿ ಎಲ್ಲಾನ ಸೇರ್ಕೊಂಡ್ಬಿಟ್ಟಿರುತ್ತೆ. ತಿನ್ನೋಬೇಕಾದ್ರೆ ಏನಾದರೂ ಸಿಕ್ಕಿದ್ರೆ ಮಾತ್ರ ತುಂಬ ಪ್ರಾಬ್ಲಮ್ ಆಗುತ್ತೆ. 10 ರೂಪಾಯಿ ಅಷ್ಟೇ. ಅದಕ್ಕೆ ನೋಡಿ ನಾನು ಈ ಥರ ಒಂದು ತಂದಿದ್ದೀನಿ. ತಿಂಗ್ಳಿಗೊಂದು ಸತಿ ಚೇಂಜ್ ಮಾಡ್ತಾನೆ ಇರಿ, ನಿಮಗೆ ಗೊತ್ತಾಗುತ್ತೆ ನೋಡಿ ಇದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ. ಇದು ಒಂಥರ ಓಕೆ, 1 ಮಂತ್ಗೆ ಅಷ್ಟೊತ್ತಿಗೆ ಚೇಂಜ್ ಮಾಡಿಬಿಡ್ಬೇಕು. ಇದು ನೋಡಿ ಎಷ್ಟು ರಫ್ ಸರ್ಫೇಸ್ ಇದೆ ನೋಡಿ. ಈ ಥರ ಎಲ್ಲ ಚುಚ್ತಾ ಇರುತ್ತೆ ಎಂಡ್ಸ್.
ನೋಡಿ ಎಷ್ಟು ಚಿಕ್ಕ ಚಿಕ್ಕ ಪೀಸು. ಈ ಥರ ತೆಗಿತಾ ಇದ್ರೆ ಚಿಕ್ಕ ಚಿಕ್ಕ ಪೀಸ್ ಕಟ್ ಆಗಿ ಬರ್ತಾ ಇರುತ್ತೆ. ಫುಡ್ಡಲ್ಲಿ ಎಲ್ಲ ಸೇರ್ತಾ ಇರುತ್ತೆ. ನಾಳೆಗೆ ಬಿಸಿಬೇಳೆ ಬಾತ್ ಮಾಡೋಣ ಅಂತ ಸ್ವಲ್ಪ ಕ್ಯಾರೆಟು, ಬೀನ್ಸು, ನವಿಲುಕೋಸು ತಂದಿದ್ದೀನಿ. ಇದಕ್ಕೆ ಕಾಂಬಿನೇಷನ್ ಆಗಿ 100 ಗ್ರಾಮಷ್ಟು ಗಾರ್ಲಿಕ್ ಮಿಕ್ಸ್ಚರ್ ತಂದಿದ್ದೀನಿ. ಯೂಶಲಿ ಬೂಂದಿ ಚೆನ್ನಾಗಿರುತ್ತೆ ಅಂತಾರಲ್ವ, ನೀವು ಒಂದು ಸತಿ ಟ್ರೈ ಮಾಡಿ ಆಯಿತಾ. ಗಾರ್ಲಿಕ್ ಮಿಕ್ಸ್ಚರು ತುಂಬ ಚೆನ್ನಾಗಿರುತ್ತೆ. ಗಾರ್ಲಿಕ್ ಮಿಕ್ಸ್ಚರು ಇದಿಷ್ಟು ತರಕಾರಿ 25 ರೂಪಾಯಿ. ಎಷ್ಟು ರೇಟ್ ಆಗಿದೆ ನೋಡಿ ಈ ತರಕಾರಿ ರೇಟೆಲ್ಲ. ಜೊತೆಗೆ ಸೊಪ್ಪು ಸಾರು ಮಾಡೋಣ ಅಂತ ಕರ್ಬೇವಿನ ಸೊಪ್ಪು ಮತ್ತು ಪಾಲಕ್ ತಂದಿದ್ದೀನಿ. ಇದಿಷ್ಟು ಕರ್ಬೇವಿನ ಸೊಪ್ಪು 5 ರೂಪಾಯಿ, ಪಾಲಕ್ಕು 20 ರೂಪಾಯಿ. ಫ್ರೆಂಡ್ಸ್, ಈಗ ಬಜ್ಜಿ ಆಗಿದೆ. ಹಸ್ಬೆಂಡು ಎಂಜಾಯ್ ಮಾಡ್ತಿದ್ದಾರೆ ಕಷ್ಟಪಟ್ಟು ಮಾಡಿಕೊಂಡು. ಚೆನ್ನಾಗಿದೆಯಾ? ಸೂಪರ್. ಸೊ ಆಲೂಗಡ್ಡೆ ಬಜ್ಜಿನ ಹಸ್ಬೆಂಡ್ ಕೈಲಿ ಮಾಡಿಸಿದ್ರೆ ತುಂಬ ರುಚಿಯಾಗಿ ಬರುತ್ತೆ. ಯಾಕೆಂದ್ರೆ ನಾವೇ ಮಾಡಿರ್ತೀವಲ್ವಾ, ಚೆನ್ನಾಗಿಲ್ಲ ಅಂತ ಹೇಳಕ್ಕಾಗದೇ ಇಲ್ಲ. ಎಂಜಾಯ್ ಮಾಡ್ಕೊಂಡು ತಿಂದ್ಬಿಡ್ತೀವಿ. ಇನ್ಫ್ಯಾಕ್ಟ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ಟ್ರೈ ಮಾಡಿ. ನಿಮ್ಗೆ ಯಾವ ಹದಕ್ಕೆ ಬೇಕೋ ಆ ರೀತಿ ಉಪ್ಪು ಖಾರ ಎಲ್ಲ ಹಾಕ್ಕೊಂಡು ಸಕ್ಕತ್ತಾಗಿದೆ. ತಿನ್ನಬೇಕು ಅನಿಸುತ್ತೆ, ಬೇಡ ಸಾಕು. ಏನು ಮಾಡ್ತಿದ್ಯಾ ಶ್ರೀನಿತಾ? ಸೊ ಬಜ್ಜಿ ಜೊತೆಗೆ ಬಿಸಿ ಬಿಸಿ ಕಾಫಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅಂತ ಕಾಫಿ ಮಾಡ್ತಾಯಿದ್ದೀನಿ. ಸ್ಟ್ರಾಂಗು ಲೈಟು ನಿಮ್ಗೆ ಹೇಗೆ ಬೇಕೋ ಆ ಥರ ಮಾಡ್ಕೋಬೋದು. ಬಟ್ ಬೆಸ್ಟ್ ಕಾಂಬಿನೇಷನು ಅದು. ಹೊರಗಡೆ ಮಳೆ ಬರ್ತಾಯಿದ್ರೆ ಬಜ್ಜಿ ಮಾಡಿಕೊಂಡು ಬಿಸಿ ಕಾಫಿ ಕುಡಿತಾಯಿದ್ರೆ ಆಹಾ, ಬೆಸ್ಟ್ ಮೂಮೆಂಟು. ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೊತೆಗೆ ನಿಮಗೆ ಇಷ್ಟ ಆಗಿದ್ದರೆ ಹೈಪ್ ಪಾಯಿಂಟ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ, ಹೈಪ್ ಪಾಯಿಂಟ್ಸ್ ಕೂಡ ಕೊಡ್ಬೋದು. ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ನಮಸ್ಕಾರ.